Hi, I am Kaviraj from scoringtarget.com. In today's session, we are going to learn how to use correct English, spotting errors for all competitive exams presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಇಂಗ್ಲೀಷ್ನಲ್ಲಿ ಆಗ್ತಕ್ಕಂಥ ಸ್ಪಾಟಿಂಗ್ ಎರರ್ಸನ್ನು ಯಾವ ಥರ ಡಿಟೆಕ್ಟ್ ಮಾಡಬೇಕು ಮತ್ತು ಅದನ್ನು ಯಾವ ಥರ ಕರೆಕ್ಷನ್ ಮಾಡಬೇಕು ಅಂತ ಇವತ್ತು ಕ್ಲಾಸಲ್ಲಿ ಕಲಿಯೋಣ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಆಲ್ಸೋ ಫಾರ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಇಂಗ್ಲೀಷ್ನಲ್ಲಿ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಅಥವಾ ರಿಟನ್ ಇಂಗ್ಲೀಷ್ನಲ್ಲಿ ಸಾಕಷ್ಟು ಬಾರಿ ನಾವು ಹಲವಾರು ವ್ಯತ್ಯಾಸಗಳನ್ನ ಅಥವಾ ಎರರ್ಸನ್ನು ಮಾಡ್ತೀವಿ. ಅದು ಪ್ರಿಪೊಸಿಷನ್ಸ್ ಆಗಿರ್ಬೋದು, ಕಂಜಕ್ಷನ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ವರ್ ಅಗ್ರಿಮೆಂಟ್ ಆಗಿರ್ಬೋದು. ಸೊ ಹೀಗೆ ಹಲವಾರು ಒಂದು ಸ್ಪಾಟಿಂಗ್ ಎರರ್ಸನ್ನು ಮಾಡ್ತೀವಿ. ಸೊ ಆ ಥರದ ಸೆಂಟೆನ್ಸನ್ನು ಇವತ್ತು ನಾವು ಡೀಪಾಗಿ ಕಲಿಯೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಮೊದಲನೇ ಸೆಂಟೆನ್ಸನ್ನು ನೋಡ್ತಿದ್ದೀವಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸಿ ಯು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಈ ಒಂದು ಸೆಂಟೆನ್ಸ್ ರಾಂಗ್ ಆಗಿದೆ. ಸೊ ಯಾಕೆ ರಾಂಗ್ ಆಗಿದೆ, ಇದನ್ನು ರೈಟ್ ಮಾಡಬೇಕಂದ್ರೆ ಏನು ತಪ್ಪಾಗಿದೆ ಅಂತ ನೋಡ್ಬೋದು. ಸೊ ಲುಕ್ ಅಟ್ ದಿಸ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಯು. ನೋಡಿ ಇಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ. ಯು ಕ್ಯಾನ್ ಸಿ ಇಲ್ಲಿ ಸಿ ಬದಲಾಗಿ ನಾವು ಸೀಯಿಂಗನ್ನು ಬಳಸ್ತಾ ಇದ್ದೀವಿ. ದಿಸ್ ಈಸ್ ದ ರೈಟ್ ಆರ್ಡರ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸಿ ಯು ಅಂತ ಬದಲಾಗಿ ನಾವು ಸೀಯಿಂಗ್ ಯು ಅಂತ ಬಳಸಬೇಕು. ಒನ್ ಆಫ್ ಮೈ ಫ್ರೆಂಡ್ ಲಿವ್ ಇನ್ ಅಮೇರಿಕಾ. ಸೊ ದಿಸ್ ಸೆಂಟೆನ್ಸ್ ಇಸ್ ಆಲ್ಸೋ ರಾಂಗ್. ಯಾಕೆ ಈ ಸೆಂಟೆನ್ಸ್ ರಾಂಗ್ ಆಯಿತು? ಒನ್ ಆಫ್ ಮೈ ಫ್ರೆಂಡ್ಸ್ ಲಿವ್ಸ್ ಇನ್ ಅಮೇರಿಕಾ. ಸೊ ಈ ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಒನ್ ಆಫ್ ಬಂದಾಗ ಯಾವಾಗ ಒನ್ ಆಫ್ ಬರುತ್ತೆ, ಮುಂದೆ ಬರ್ತಕ್ಕಂಥ ಸಬ್ಜೆಕ್ಟ್ ಯಾವಾಗಲೂ ಪ್ಲೂರಲಲ್ಲಿ ಇರಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್, ಬಟ್ ಇಲ್ಲಿ ಫ್ರೆಂಡ್ ಆಗಿತ್ತು. ಸೊ ಫ್ರೆಂಡ್ಸ್ ಬಂದಾಗ ಇಲ್ಲಿ ಲೀವ್ಸ್ ಆಗುತ್ತೆ. ಯಾಕಂದರೆ ಸಿಂಗ್ಯುಲರ್ ಆಗಿ ನಾವು ಒನ್ ಆಫ್ ಅಂತ ನಾವು ಬಳಸಿದಾಗ ಅದು ಸಿಂಗ್ಯುಲರ್ ಆಗಿ ಬಳಸ್ತೀವಿ. ಸೊ ಸಿಂಗ್ಯುಲರ್ ಬಂದಾಗ ಅವರು ಯಾವಾಗಲೂ ಇ ಎಸ್ ಅಂದ ಪ್ರತ್ಯಯವನ್ನು ತೆಗೆದುಕೊಳ್ಳುತ್ತೆ. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಲೀವ್ಸ್ ಇನ್ ಅಮೇರಿಕಾ, ನಾಟ್ ಲೀವ್. ಓಕೆ, ಲುಕ್ ಎಟ್ ದ ಥರ್ಡ್ ಎಕ್ಸಾಂಪಲ್. ಐ ವರ್ಕ್ ಇನ್ ಅ ಬ್ಯಾಂಕ್. ಇದು ಕೂಡ ತಪ್ಪು. ಯಾಕೆ? ಐ ವರ್ಕ್ ಫಾರ್ ಅ ಬ್ಯಾಂಕ್. ನೋಡಿ, ಇದು ಸರಿ ಉತ್ತರ. ಇಲ್ಲಿ ಫಾರ್ ಅಂತಕ್ಕಂಥ ಪ್ರಿಪೊಸಿಷನ್ ಬಳಸಿದಾಗ ಇನ್ ಬದಲಾಗಿ ನಾವು ಫಾರ್ ಅನ್ನು ಬಳಸಬೇಕು. ದಿಸ್ ಈಸ್ ಕರೆಕ್ಟ್. ಹಿ ಈಸ್ ಗುಡ್ ಇನ್ ಇಂಗ್ಲೀಷ್. ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಕರೆಕ್ಟಾಗಿ ಬರೀಬೇಕಂದ್ರೆ ಹಿ ಈಸ್ ಗುಡ್ ಎಟ್ ಇಂಗ್ಲೀಷ್. ಇನ್ ಇಂಗ್ಲೀಷ್ ಅಂತ ಬರೀಬಾರ್ದು, ಎಟ್ ಇಂಗ್ಲೀಷನ್ನು ಬಳಸಬೇಕು. ದಿಸ್ ಈಸ್ ರೈಟ್ ಒನ್. ನೆಕ್ಸ್ಟ್ ನೋಡೋಣ. ಎವ್ರಿ ಸ್ಟೂಡೆಂಟ್ಸ್ ಲೈಕ್ ದ ಟೀಚರ್. ದಿಸ್ ಸೆಂಟೆನ್ಸ್ ಈಸ್ ರಾಂಗ್. ಈಗ ನಾನು ಕರೆಕ್ಟ್ ಸೆಂಟೆನ್ಸನ್ನು ಕೊಡ್ತೀನಿ, ಕಂಪೇರ್ ಮಾಡಿ ಏನು ತಪ್ಪಾಗಿದೆ ಅಂತ. ಎವ್ರಿ ಸ್ಟೂಡೆಂಟ್ ಲೈಕ್ಸ್ ದ ಟೀಚರ್. ಯಾಕೆ ಈ ಸೆಂಟೆನ್ಸ್ ನಾವು ಸರಿ ಅಂತ ಹೇಳ್ತೀವಿ ಅಂದರೆ, ಎವ್ರಿ ಸ್ಟೂಡೆಂಟ್ಸ್ ಅಂತ ಬರಲ್ಲ. ಎವ್ರಿ ಬಂದಾಗ ನಾವು ಅದು ಅಂದರೆ ಮುಂದೆ ಬರ್ತಕ್ಕಂಥ ನಾವು ಯಾವಾಗಲೂ ಸಿಂಗ್ಯುಲರ್ ಆಗಿ ಬಳಸ್ತೀವಿ. ಎವ್ರಿ ಸ್ಟೂಡೆಂಟ್. ಸೊ ಎವ್ರಿ ಸ್ಟೂಡೆಂಟ್ ಅಂತ ನಾವು ಸಿಂಗ್ಯುಲರ್ ಬಳಸಿದಾಗ ಲೈಕ್ ಬದಲಾಗಿ ಲೈಕ್ಸ್ ಬರುತ್ತೆ. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ಬದಲಾಗಿ ಸ್ಟೂಡೆಂಟ್ ಬಳಸಿದ್ವಿ, ಲೈಕ್ ಬದಲಾಗಿ ಲೈಕ್ಸ್. ಎವ್ರಿ ಬಂದಾಗ ನಾವು ಮುಂದೆ ಬರ್ತಕ್ಕಂಥ ನೌನ್ ಶುಡ್ ಬಿ ಇನ್ ಸಿಂಗ್ಯುಲರ್ ಫಾರ್ಮ್. ಸಿ ಈಸ್ ಗಾಟ್ ವೈಟ್ ಹೇರ್ಸ್. ರಾಂಗ್. ಸಿ ಈಸ್ ಗಾಟ್ ವೈಟ್ ಹೇರ್. ದಿಸ್ ಈಸ್ ರೈಟ್. ಸೊ ಇಲ್ಲಿ ಹೇರ್ಸ್ ಅಂತ ಬಳಸಿದ್ವಿ, ಇಲ್ಲಿ ಹೇರ್. ಹೇರ್ ಅಂತಕ್ಕಂಥದ್ದು ಆಲ್ರೆಡಿ ಇಟ್ ಈಸ್ ಇನ್ ಪ್ಲೂರಲ್ ವರ್ಡ್. ಸೊ ದಾಖಲೆ ಪ್ಲೂರಲ್ ಫಾರ್ಮಲ್ಲಿ ಇರುತ್ತೆ. ಸೊ ನಾವು ಹೇರ್ಸ್ ಅಂತ ಮತ್ತೆ ಎಸ್ ಪ್ರತ್ಯಯ ಹಚ್ಚೋದು ತಪ್ಪು. ಐ ಹ್ಯಾವ್ ಬಿನ್ ಹಿಯರ್ ಸಿನ್ಸ್ 4 months. ಸೊ ಇದು ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಸಿನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳೋದು ಸಹಜ. ಯಾಕಂದರೆ ಸಾಕಷ್ಟು ಎರರ್ಸ್ ಇಲ್ಲೇ ಆಗ್ತಕ್ಕಂಥದ್ದು. ಸೊ ಇದು ತಪ್ಪು ಅಂತ ನಾವು ಹೇಳ್ತೀವಿ. ಯಾಕೆ ತಪ್ಪು? ಐ ಹ್ಯಾವ್ ಬೀನ್ ಹಿಯರ್ ಫಾರ್ 4 months. ನೋಡಿ, ಸಿನ್ಸ್ ಬದಲಾಗಿ ನಾವು ಫಾರನ್ನು ಯೂಸ್ ಮಾಡ್ತೀವಿ. ಸಿನ್ಸ್ ಯಾವಾಗ ಅಂದರೆ ಎಲ್ಲಿಂದ ಆರಂಭವಾಗಿ ಎಲ್ಲಿಗೆ ಅಂತ್ಯಗೊಳ್ತು ಅಂತಕ್ಕಂಥ ಹೇಳೋ ಸಮಯದಲ್ಲಿ ನಾವು ಸಿನ್ಸನ್ನು ಬಳಸ್ತೀವಿ. ಈಗಾಗಲೇ ಪರ್ಟಿಕ್ಯುಲರಾಗಿ ನಮಗೆ 4 month ಅಂತ ಒಂದು ಎಂಡ್ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವು ಸಿನ್ಸ್ ಬದಲಾಗಿ ಫಾರನ್ನು ಯೂಸ್ ಮಾಡ್ತೀವಿ. ದಿಸ್ ಈಸ್ ರೈಟ್ ಒನ್. ನೆಕ್ಸ್ಟ್, ಐ ಪ್ರಿಫರ್ ಕಾಫಿ ದೆನ್ ಟೀ. ನಾನು ಕಾಫಿಗೆ ಆದ್ಯತೆ ಕೊಡ್ತೀನಿ, ಟೀ ಅಂದರೆ ನನಗೆ ಅಷ್ಟು ಇಷ್ಟ ಇಲ್ಲ. ಸೊ ಈ ಥರ ನಾವು ಹೇಳಬೇಕಾದ್ರೆ ಇಲ್ಲಿ ದ್ಯಾನನ್ನು ಬಳಸಿದ್ವಿ. ದಿಸ್ ಈಸ್ ರಾಂಗ್. ಸೊ ದ್ಯಾನ್ ಬದಲಾಗಿ ನಾವು ಏನು ಬಳಸಬೇಕು? ಐ ಪ್ರಿಫರ್ ಕಾಫಿ ಟು ಟೀ ಅಂತ ಬಳಸಬೇಕು. ದಿಸ್ ಈಸ್ ರೈಟ್. ಅಂದರೆ ನನಗೆ ಟೀಗಿಂತಲೂ ಕಾಫಿ ತುಂಬ ಆದ್ಯತೆ, ತುಂಬ ಇಷ್ಟ ಅಂತ. ಇಲ್ಲಿ ದ್ಯಾನ್ ಬದಲಾಗಿ ನಾವು ಟು ಅನ್ನು ಬಳಸಬೇಕು.
ಸಿ ಈಸ್ ಮ್ಯಾರಿಡ್ ವಿತ್ ಅ ಡಾಕ್ಟರ್. ರಾಂಗ್. ಮ್ಯಾರಿಡ್ ವಿತ್ ಅ ಡಾಕ್ಟರ್ ಬದಲಾಗಿ ಸಿ ಈಸ್ ಮ್ಯಾರಿಡ್ ಟು ಅ ಡಾಕ್ಟರ್ ಅಂತ ಪ್ರಿಪೋಸಿಷನನ್ನು ಬಳಸಬೇಕು. ವಿತ್ ಬದಲಾಗಿ ಟು. ನೆಕ್ಸ್ಟ್, ಮೈ ಫಾದರ್ ಡಸಂಟ್ ಲಿಸನ್ ಮೀ. ರಾಂಗ್. ಏನು ತಪ್ಪಾಗಿದೆ? ಮೈ ಫಾದರ್ ಡಸಂಟ್ ಲಿಸನ್ ಟು ಮೀ. ಇಲ್ಲಿ ಕೇವಲ ಲಿಸನ್ ಮೀ ಅನ್ನೋಕ್ಕಿಂತ ನಾವು ಲಿಸನ್ ಟು ಮೀ, ಟು ಅಂತಕ್ಕಂಥ ಒಂದು ಇಲ್ಲಿ ಪ್ರಿಪೋಸಿಷನ್ನ ಆ್ಯಡ್ ಮಾಡಿದ್ರೆ ದಿ ಸೆಂಟೆನ್ಸ್ ಬಿಕಮ್ ಕರೆಕ್ಷನ್. ಎಸ್, ಈ ಥರದ ಸ್ಪಾಟಿಂಗ್ ಎರರ್ಸನ್ನು ಮತ್ತೆ ನೋಡೋಣ. ಎವ್ರಿಬಡಿ ವೇರ್ ಇನ್ಫಾರ್ಮ್ಡ್. ಸೊ ಈಚ್ ಆಗಲಿ ಎವ್ರಿಬಡಿ ಆಗಲಿ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಸೊ ಇಂಥ ಸೆಂಟೆನ್ಸ್ಗಳನ್ನ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಎವ್ರಿಬಡಿ ವೇರ್ ಇನ್ಫಾರ್ಮ್ಡ್ ಇದು ರಾಂಗ್ ಆಗಿದೆ. ಸೊ ವೈ ದ ಸೆಂಟೆನ್ಸ್ ಈಸ್ ರಾಂಗ್? Now I will provide you the correct sentence, that is everybody was informed. This one is right. So what is the difference between these two sentences? Look this. Everybody where is in the first sentence and in the second sentence everybody was. ಯಾಕೆ ಇಲ್ಲಿ ನಾವು ವಾಸ್ ಅನ್ನು ಬಳಸಬೇಕು ಅಂದರೆ ಎವ್ರಿಬಡಿ ಅಂತ ನಾವು ಪ್ರತಿಯೊಬ್ಬರ ಇಂಡಿವಿಜುವಲ್ ಆಗಿ ನಾವು ಹೇಳ್ತಾ ಇದ್ವಿ. ಅಂದರೆ ಪ್ರತಿಯೊಬ್ಬ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೂ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂದಾಗ ಸೊ ಅದು ಪ್ಲೂರಲ್ ಅಲ್ಲ. ಎವ್ರಿಬಡಿ ಅನ್ನೋದು ಸಿಂಗ್ಯುಲರ್ ಆಗಿ ಬಳಸ್ತೀವಿ. ಸೊ ಬಿಫೋರ್ ದಿ ಸಿಂಗ್ಯುಲರ್ ವಿ ಯೂಸ್ ಹೆಲ್ಪಿಂಗ್ ವರ್ಬ್ ವಾಸ್. ವೇರ್ ಬಳಸಿದ್ರೆ ತಪ್ಪು. ನೆಕ್ಸ್ಟ್, ಐ ಲಾಸ್ಟ್ ದ ಬಸ್. ಇದು ಕೂಡ ತಪ್ಪು. ನಾನು ಯಾವಾಗಾದರೂ ಬಸ್ಸಿಗೆ ಹೋಗ್ತಾ ಇರ್ತೀನಿ, ನಾನು ಬಸ್ ಕಳ್ಕೊಂಡೆ, ನಮಗೆ ಲೇಟ್ ಆಗುತ್ತೆ, ನನಗೆ ಬಸ್ ಸಿಗೋದಿಲ್ಲ. ಸೊ ಅವಾಗ ನಾವು ಐ ಲಾಸ್ಟ್ ದ ಬಸ್ ಅಂತ ಹೇಳಬಾರ್ದು. ದ್ಯಾಟ್ ಶುಡ್ ಬಿ ಟೋಲ್ಡ್ ಆ್ಯಸ್ ಐ ಮಿಸ್ಡ್ ದ ಬಸ್. ಅಂದರೆ ಲಾಸ್ಟ್ ಬದಲಾಗಿ ಮಿಸ್ಡ್ ಅಂತ ಬಳಸಬೇಕು. ಲಾಸ್ ಅಂದರೆ ಕಳ್ಕೊಂಡಿವಿ ಅಂತ ಆಗ್ತದೆ, ಕಳ್ಕೊಂಡಿದ್ದಲ್ಲ, ನಾವು ಮಿಸ್ ಮಾಡಿಕೊಂಡಿದ್ದು. ಎಸ್. ನೆಕ್ಸ್ಟ್ ಸೆಂಟೆನ್ಸ್, ಹೀ ಈಸ್ ಅಫ್ರೇಡ್ ಫ್ರಾಮ್ ಡಾಗ್ಸ್. ದಿಸ್ ಈಸ್ ರಾಂಗ್. ರೈಟ್ ಒನ್ ಈಸ್ ಹೀ ಈಸ್ ಅಫ್ರೇಡ್ ಆಫ್ ಡಾಗ್ಸ್. ಅಂದರೆ ಆತನಿಗೆ ನಾಯಿ ಕಂಡ್ರೆ ತುಂಬ ಭಯ. ಸೊ ಈ ಥರದ ಸೆಂಟೆನ್ಸ್ ಇದ್ದಾಗ ನಾವು ಫ್ರಾಮನ್ನು ಬಳಸಬಾರ್ದು, ಅದರ ಬದಲಾಗಿ ಆಫ್ ಬಳಸಬೇಕು. ಹಿ ಈಸ್ ಅಫ್ರೇಡ್ ಆಫ್. ಎಸ್, ದಿಸ್ ಇಸ್ ರೈಟ್ ಒನ್. ಲುಕ್ ಎಟ್ ದ ನೆಕ್ಸ್ಟ್ ಎಕ್ಸಾಂಪಲ್. ಐ ಡೋಂಟ್ ಕಾಲ್ಡ್ ಯು ಯೆಸ್ಟರ್ಡೇ. ಐ ಡೋಂಟ್ ಕಾಲ್ಡ್ ಯು ಯೆಸ್ಟರ್ಡೇ, ದ ರಾಂಗ್ ಸೆಂಟೆನ್ಸ್. ಸೊ ಐ ವಿಲ್ ಪ್ರೊವೈಡ್ ನೌ ದ ಕರೆಕ್ಟ್ ಸೆಂಟೆನ್ಸ್. ಅಬ್ಸರ್ವ್, ಐ ಡಿಡಂಟ್ ಕಾಲ್ ಯು ಯೆಸ್ಟರ್ಡೇ. ದಿಸ್ ಇಸ್ ರೈಟ್. ಸೊ ಇಲ್ಲಿ ಏನು ಮಿಸ್ಟೇಕ್ ಅಂದರೆ ಐ ಡಿಡಂಟ್ ಕಾಲ್ಡ್ ಅಂತಿದೆ, ಇಲ್ಲಿ ಕಾಲಿದೆ. ಇಟ್ ಡಿಡ್ ನಾಟ್ ಬಂದಾಗ ಸಹಜವಾಗಿ ಮುಂದೆ ಬರ್ತಕ್ಕಂಥ ವರ್ಬ್ ಯಾವಾಗಲೂ ಮೂಲ ರೂಪದಲ್ಲಿರಬೇಕು, ರೂಟ್ ವರ್ಡ್ ಆಗಿರಬೇಕು. ಅಂದರೆ ಪ್ರೆಸೆಂಟ್ ಫಾರ್ಮಲ್ಲೇ ನಾವು ಬಳಸ್ತೀವಿ, V1 ಅಂತ ಹೇಳ್ತೀವಿ. ನೋಡಿ, ಡಿಡಂಟ್ ಬಂದಾಗ ನಾವು ಮುಂದೆ ಬರ್ತಕ್ಕಂಥ ಯಾವುದೇ ವರ್ಬ್ ಇರಲಿ, ಅದು ಕಾಲ್ ಇರಲಿ, ಸಿಂಗ್ ಇರಲಿ, ಅದು ಪ್ರೆಸೆಂಟ್ ಫಾರ್ಮಲ್ಲೇ ಬರೀಬೇಕು. ಸೊ ಇಲ್ಲಿ ಪಾಸ್ಟ್ ಫಾರ್ಮಲ್ಲೇ ಬರೆದಿದ್ದಾರೆ ಕಾಲ್ಡ್ ಅಂತ. ಸೊ ದಟ್ ಈಸ್ ರಾಂಗ್. ಡಿಡ್ ನಾಟ್, ಡಿಡಂಟ್, ಕಾಲ್. ಇದನ್ನು ತುಂಬ ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ. ಯಾಕಂದರೆ ಈ ಥರದ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಇಂಟ್ರಾಗೇಟಿವ್ ಮಾಡೋ ಟೈಮಲ್ಲಿ ಮತ್ತು ನೆಗೆಟಿವ್ ಮಾಡೋ ಟೈಮಲ್ಲಿ ಸಹಜವಾಗಿ ಈ ಥರದ ಒಂದು ಗೊಂದಲ ಆಗೋದು ಸಹಜ. ಓಕೆ, ಮೂವ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಡಸ್ ಹಿ ವಾಂಟ್ಸ್ ಮೊಬೈಲ್. ರಾಂಗ್ ಒನ್. ಸೊ ಇದಕ್ಕೆ ನಾವು ಕರೆಕ್ಟ್ ಹೇಗೆ ಮಾಡಬೇಕು? ಡಸ್ ಹಿ ವಾಂಟ್ ಮೊಬೈಲ್. ದಿಸ್ ಒನ್ ಇಸ್ ರೈಟ್. ಇಲ್ಲಿ ಏನು ವ್ಯತ್ಯಾಸ ಆಗಿದೆ? ಇಲ್ಲಿ ವಾಂಟ್ಸ್ ಇದೆ, ಇಲ್ಲಿ ವಾಂಟ್ ಆಗಿದೆ. ಇಲ್ಲಿ ಕೂಡ ನೋಡಿ, ಡಸ್ ಬಂದಿದೆ. ಡಸ್ ಬಂದಾಗ ಮುಂದೆ ಬರ್ತಕ್ಕಂಥ ಯಾವುದೇ ಕ್ರಿಯಾಪದ ಕೂಡ ಮೂಲ ರೂಪದಲ್ಲೇ ಬರೀಬೇಕು, V1 ಫಾರ್ಮಲ್ಲಿ. ಇಲ್ಲಿ ವಾಂಟ್ಸ್ ಆಗಿದೆ, ಎಸ್ ಪ್ರತ್ಯಯ ಬಂದಿದೆ, ಎಸ್ ಅನ್ನು ಆ್ಯಡ್ ಮಾಡೋದು ಬೇಡ. ಎಸ್, ಡಸ್ ಬಂದಾಗ, ಡೂ ಬಂದಾಗ, ಡಿಡ್ ಬಂದಾಗ ಯಾವಾಗಲೂ ವರ್ಬನ್ನು ರೂಟ್ ವರ್ಡ್ ಫಾರ್ಮಲ್ಲೇ ಬರೀಬೇಕು. V1 ಫಾರ್ಮ್ ಬರೆದ್ರೆ ದಟ್ ಬಿಕಮ್ಸ್ ರೈಟ್. ಐ ಸಾ ಅ ಡ್ರೀಮ್ ಲಾಸ್ಟ್ ನೈಟ್. ದಿಸ್ ಈಸ್ ರಾಂಗ್. ನಾನು ಕೊನೆಯ ರಾತ್ರಿ ನಾನು ಒಂದು ಕನಸು ಕಂಡೆ ಅಂತ ಹೇಳ್ತೀವಿ. ಸೊ ಐ ಸಾ ಅಂತ ಹೇಳಬಾರ್ದು, ನಾನು ಕನಸು ಕಂಡಿದ್ದೀನಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಐ ಸಾ ಅಂತ ಹೇಳಬಾರ್ದು. ಸೊ ವಾಟ್ ಟು ಟೆಲ್ ಇನ್ಸ್ಟೆಡ್ ಆಫ್ ಸಾ? ವಿ ಹ್ಯಾವ್ ಟು ಟೆಲ್ ಐ ಹ್ಯಾಡ್ ಅ ಡ್ರೀಮ್ ಲಾಸ್ಟ್ ನೈಟ್. ದಿಸ್ ಒನ್ ಈಸ್ ಕರೆಕ್ಟ್. ನೋಡಿ, ಇಲ್ಲಿ ಹ್ಯಾಡ್ ಅಂತಕ್ಕಂಥ ಒಂದು ನಾವು ವರ್ಬನ್ನು ಬಳಸಿದ್ವಿ, ಐ ಹ್ಯಾಡ್. ಐ ಸಾ ಬದಲಾಗಿ ಐ ಹ್ಯಾಡ್. ಓಕೆ, ನೆಕ್ಸ್ಟ್, ಐ ಆಮ್ ಗಿವಿಂಗ್ ದ ಎಕ್ಸಾಮ್. ನನಗೆ ಪರೀಕ್ಷೆ ಕೊಡೋಕೆ ಹೋಗ್ತಾ ಇದ್ದೀನಿ, ಪರೀಕ್ಷೆ ಹಾಜರಾಗ್ತಾ ಇದ್ದೀನಿ. ಸೊ ಆವಾಗ ನಾವು ಐ ಆಮ್ ಗಿವಿಂಗ್ ದ ಎಕ್ಸಾಮ್ ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ರಾಂಗ್. ಗ್ರಾಮೆಟಿಕಲಿ ಇಟ್ ಈಸ್ ರಾಂಗ್. ಸೊ ಈ ಥರದ ಸ್ಪಾಟಿಂಗ್ ಎರರ್ಸ್ ಬಂದಾಗ
ಯಾವ ಥರ ಕರೆಕ್ಟ್ ಮಾಡಬೇಕು ಸೆಂಟೆನ್ಸ್ ಅಂದರೆ ಐ ಆಮ್ ಟೇಕಿಂಗ್ ದ ಎಕ್ಸಾಮ್. ಗಿವಿಂಗ್ ಬದಲಾಗಿ ನಾವು ಟೇಕಿಂಗ್ ಅಂತ ಬರೀಬೇಕು. ಪರೀಕ್ಷೆನ ತೆಗೆದುಕೋತಾ ಇದ್ವಿ ಅಂತ. ದಿಸ್ ಒನ್ ಇಸ್ ರೈಟ್. ಮೂವ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಆಲ್ ದ ಲೈಟ್ ವಾಸ್ ಔಟ್. ಎಲ್ಲ ಲೈಟ್ಗಳು, ಎಲ್ಲ ದೀಪಗಳು ಆಫ್ ಆಗಿವೆ ಅಂತ ಅರ್ಥ ಕೊಡುತ್ತೆ. ಬಟ್ ದಿಸ್ ಈಸ್ ರಾಂಗ್. ಸೊ ಗ್ರಾಮೆಟಿಕಲಿ ನಾವು ಇದನ್ನು ಸರಿ ಮಾಡಬೇಕು ಅಂದರೆ ಯಾವ ಥರ ಬರೀಬೇಕು? ಆಲ್ ದ ಲೈಟ್ಸ್ ವೇರ್ ಔಟ್. ಸೊ ಎರಡು ಸೆಂಟೆನ್ಸ್ ನಮಗೆ ಏನು ಡಿಫ್ರೆನ್ಸ್ ಕಂಡು ಬರ್ತಾ ಇದೆ ಅಂದರೆ, ಇಲ್ಲಿ ಮೊದಲನೇ ಸೆಂಟೆನ್ಸಲ್ಲಿ ಲೈಟ್ ಅಂತ ಬಳಸಿದ್ವಿ ಸಿಂಗ್ಯುಲರ್ ಆಗಿ, ಇಲ್ಲಿ ಪ್ಲೂರಲ್ ಆಗಿ ಬಳಸ್ತೀವಿ ಲೈಟ್ಸ್. ಆಲ್ ಬಂದಾಗ, ಆಲ್ ಅಂತಕ್ಕಂಥ ವರ್ಡ್ ಬಿಗಿನಿಂಗಲ್ಲಿ ಯಾವುದೇ ಸೆಂಟೆನ್ಸಲ್ಲಿ ಬಂದಾಗ ಮುಂದೆ ಬರ್ತಕ್ಕಂಥ ಕಾಮನ್ ಆಗಿ ಅದು ನೌನ್ ಆಗಿರ್ಬೋದು, ಕಾಮನ್ ಆಗಿ ನೌನ್ ಇರುತ್ತೆ, ಅದು ಪ್ಲೂರಲ್ ಇರುತ್ತೆ. ಆಲ್ ಅಂದರೆ ಪ್ಲೂರಲ್ ಅದು. ಸೊ ಆಲ್ ದ ಲೈಟ್ ಅಂತ ಅಂದರೆ ತಪ್ಪಾಗುತ್ತೆ, ಆಲ್ ದ ಲೈಟ್ಸ್ ಅನ್ನಬೇಕು. ಸೊ ಲೈಟ್ಸ್ ಅಂತ ಬಂದಾಗ ಮುಂದೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ವಾಸ್ ಇರೋದಿಲ್ಲ, ದಟ್ ಶುಡ್ ಬಿ ವೇರ್. ಅದಕ್ಕಾಗಿ ಈ ಲೈಟ್ ವಾಸ್ ಅನ್ನೋದು ಲೈಟ್ಸ್ ವೇರ್ ಅಂತ ಮಾಡಿದಾಗ ದ ಸೆಂಟೆನ್ಸ್ ಬಿಕಮ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ನೆಕ್ಸ್ಟ್ ನೋಡೋಣ ಎಕ್ಸಾಂಪಲ್. ಸಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಫಾರ್ ಹರ್ ವರ್ಕ್. ಅವಳಿಗೆ ತನ್ನ ಒಂದು ಕೆಲಸದಲ್ಲಿ ಆಸಕ್ತಿ ಇಲ್ಲ. ಸೊ ಈ ಸೆಂಟೆನ್ಸ್ ರಾಂಗ್ ಆಗಿದೆ ಅಂತ ನಿಮ್ಗೆ ಗೊತ್ತಾಯಿತು. ಸೊ ಇದನ್ನು ಕರೆಕ್ಟ್ ಮಾಡೋಣ. ಈಗ ನಾವು ಲುಕ್ ಎಟ್ ದ ಎಕ್ಸಾಂಪಲ್. ಹೌ ಶುಡ್ ವಿ ಕರೆಕ್ಟ್ ದಿಸ್ ಸೆಂಟೆನ್ಸ್? ಸಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಹರ್ ವರ್ಕ್. ಸೊ ಅಬ್ಸರ್ವ್ ದ ಡಿಫರೆನ್ಸ್. ಹಿಯರ್ ವಿ ಯೂಸ್ಡ್ ಫಾರ್ ಆ್ಯಸ್ ಪ್ರಿಪೋಸಿಷನ್ ಆ್ಯಂಡ್ ಇನ್ ದ ಸೆಕೆಂಡ್ ಕರೆಕ್ಟ್ ಸೆಂಟೆನ್ಸ್ ವಿ ಯೂಸ್ಡ್ ಇನ್. ಅಂದರೆ ಫಾರ್ ಬದಲಾಗಿ ಇನ್ನನ್ನು ಬಳಸ್ತೀವಿ. ಅವಳು ತನ್ನ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಕೆಲಸಕ್ಕಾಗಿ ಅಂತ ಆಗುತ್ತೆ ಇದು. ಫಾರ್ ಬಳಸಿದಾಗ ಕೆಲಸಕ್ಕಾಗಿ ಆಸಕ್ತಿ ಇಲ್ಲ ಅನ್ನೋದು ಬದಲಾಗಿ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅಂತ ನಮಗೆ ತೋರಿಸಬೇಕಾಗಿದೆ. ಸೊ ವಿ ಶುಡ್ ಯೂಸ್ ಆರ್ ಪ್ರಿಪೋಸಿಷನ್ ಇನ್. ಎವ್ರಿ ಚಿಲ್ಡ್ರನ್ ನೀಡ್ ಲವ್. ನೋಡಿ, ಎವ್ರಿ ಬಂತು, ಅವಾಗೆ ಈಚ್ ಬಂದಿತ್ತು, ಎವ್ರಿ ಬಡಿ ಬಂದಿತ್ತು. ಈ ಎವ್ರಿ ಆಗಲಿ, ಈಚ್ ಆಗಲಿ, ಎವ್ರಿ ಒನ್ ಆಗಲಿ, ಎವ್ರಿ ಬಡಿ ಆಗಲಿ, ಇವುಗಳನ್ನು ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸ್ಪೆಷಲಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಇವುಗಳನ್ನು ಅಬ್ಸರ್ವ್ ಮಾಡಿ. ಯಾಕಂದರೆ ಎವ್ರಿ, ಈಚ್, ಎವ್ರಿ ಒನ್, ಎವ್ರಿ ಬಡಿ, ಇಟ್ ಗಿವ್ಸ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇನ್ ದ ಸೆಂಟೆನ್ಸ್ ಫಾರ್ಮೇಷನ್. ಸೊ ಎವ್ರಿ ಚಿಲ್ಡ್ರನ್ ನೀಡ್ ಲವ್ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಎವ್ರಿ ಚೈಲ್ಡ್ ನೀಡ್ಸ್ ಲವ್ ಅಂತ ಬರೀಬೇಕು. ಏನಾಗಿದೆ ನೋಡಿ, ಎವ್ರಿ ಬಂದಾಗ ನಾವು ಮುಂದ್ಗಡೆ ಪ್ಲೂರಲ್ ಆಗಿ ನಾವು ನೌನನ್ನು ಬಳಸಬಾರ್ದು. ಚಿಲ್ಡ್ರನ್ ಈಸ್ ಪ್ಲೂರಲ್, ಸೊ ಅದನ್ನು ನಾವು ಸಿಂಗ್ಯುಲರ್ ಆಗಿ ಬಳಸಬೇಕು. ಎವ್ರಿ ಚೈಲ್ಡ್ ಇಸ್ ಕರೆಕ್ಟ್. ಯಾಕಂದರೆ ಪ್ರತಿಯೊಂದು ವೈಯಕ್ತಿಕ ಮಗುದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅದು ಸಿಂಗ್ಯುಲರ್ ಇರುತ್ತೆ. ಎವ್ರಿ ಬಂದಾಗ ದ ನೌನ್ ಶುಡ್ ಬಿ ಇನ್ ಸಿಂಗ್ಯುಲರ್. ಈ ಎವ್ರಿ ಬರ್ತಕ್ಕಂಥ ಏನು ಬರುತ್ತೆ, ಎವ್ರಿ ನಂತರ ಬರ್ತಕ್ಕಂಥ ಯಾವುದೇ ಒಂದು ನೌನ್ ಆಗಿರಲಿ ಅದು ಯಾವಾಗಲೂ ಸಿಂಗ್ಯುಲರ್ ಆಗಿ ಬಳಸ್ತೀವಿ. ಸೊ ಚಿಲ್ಡ್ರನ್ ಬದಲಾಗಿ ನಾನು ಚೈಲ್ಡ್ ಅಂತ ಯೂಸ್ ಮಾಡ್ತೀನಿ. ಎವ್ರಿ ಚೈಲ್ಡ್, ಇದು ಚೈಲ್ಡ್ ಸಿಂಗ್ಯುಲರ್ ಬಂದಾಗ ಮುಂದೆ ಬರ್ತಕ್ಕಂಥ ವರ್ಬ್ ಏನಿರುತ್ತೆ, ಸಿಂಪಲ್ ಪ್ರೆಸೆಂಟಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋ ಸಲುವಾಗಿ ಇಟ್ ಟೇಕ್ಸ್ ಎಸ್ ಆರ್ ಇ ಎಸ್. ಎವ್ರಿ ಚೈಲ್ಡ್ ನೀಡ್ಸ್ ಲವ್ ಅಂದರೆ ಇಲ್ಲಿ ಬದಲಾವಣೆ ಏನು ಮಾಡಿದ್ವಿ ಅಂದರೆ ಚಿಲ್ಡ್ರನ್ ಬದಲಾಗಿ ಚೈಲ್ಡ್ ಸಿಂಗ್ಯುಲರ್ ಮಾಡ್ಕೊಂಡ್ವಿ. ಇನ್ನು ನೀಡನ್ನು ಸಿಂಗ್ಯುಲರ್ ಮುಂದೆ ಯಾವಾಗಲೂ ನೀಡ್ಸ್ ಅಂತ ಬಳಸ್ತೀವಿ. ಸೊ ದಿಸ್ ಇಸ್ ರೈಟ್. ನೆಕ್ಸ್ಟ್ ನೋಡೋಣ. ಪೇ ಅಟೆನ್ಷನ್ ಇನ್ ದ ಎಕ್ಸಾಮ್. ಇದು ಕೂಡ ತಪ್ಪಾಗಿದೆ. ಸೊ ಹೌ ಟು ಕರೆಕ್ಟ್ ದಿಸ್? ಲುಕ್ ದಿಸ್. ಪೇ ಅಟೆನ್ಷನ್ ಟು ದಿ ಎಕ್ಸಾಮ್. ಪರೀಕ್ಷೆಗೆ ಗಮನವಿಟ್ಟು ಓದಿ ಅಂತ. ದಿಸ್ ಒನ್ ರೈಟ್. ಅಂದರೆ ನಾವು ಇನ್ ಬದಲಾಗಿ ಟು ಅನ್ನು ಬಳಸ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಇಲ್ಲಿಯವರೆಗೆ ನಾವು ಸಾಕಷ್ಟು ಎಕ್ಸಾಂಪಲ್ಗಳನ್ನ ನೋಡ್ಕೊಂಡಿವಿ. ಈ ಎಕ್ಸಾಂಪಲ್ ಏನಿವೆ ಇದೇ ಸೇಮ್ ಎಕ್ಸಾಂಪಲ್ನ ಬೇರೆ ಬೇರೆ ಒಂದು ಸೆಂಟೆನ್ಸನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಇಲ್ಲಿ ನಾನು ಕೊಟ್ಟಂಥ ಈ ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನೇ ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಆಗಿ ನಮಗೆ ಒಂದು 70 to 80% ಸೆಂಟೆನ್ಸ್ ಈ ಥರದ ಸೆಂಟೆನ್ಸ್ ಬರುತ್ತೆ. ಬಟ್ ಅಲ್ಲಿ ಸೆಂಟೆನ್ಸ್ ಚೇಂಜ್ ಇರ್ಬೋದು. ಬಟ್ ರೂಲ್ ಏನಿದೆ, ಇಲ್ಲಿ ನಾವು ಬಳಸಿದಂಥ ಎಲ್ಲ ಒಂದು ಟೆಕ್ನಿಕ್ಸ್ ಏನಿವೆ ಇದೇ ಫಾರ್ಮುಲಾ ಪ್ರಕಾರ ಇರುತ್ತೆ. ಸೊ ಈ ಸೆಂಟೆನ್ಸ್ಗಳನ್ನ ನೀಟಾಗಿ ಬರ್ಕೊಂಡು ಅದೇ ಥರ ಪ್ರಿಪೇರ್ ಆಗಿ ಈ ಎಲ್ಲ ಸೆಂಟೆನ್ಸ್ಗಳನ್ನು ನೀವು ಬರ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೋಡಿ, ಡೌನ್ಲೋಡ್ ಮಾಡ್ಕೊಳ್ಳಿ,
ಬರ್ಕೊಂಡು ಈ ಥರದೇ ಎಕ್ಸಾಂಪಲ್ಗಳನ್ನು ಸಾಕಷ್ಟು ಪ್ರಿಪೇರ್ ಮಾಡಿ. ಫಾರ್ ಎಕ್ಸಾಂಪಲ್ ಪೇ ಅಟೆನ್ಷನ್ ಇನ್ ದ ಎಕ್ಸಾಮ್ ಇದೆ. ಸೊ ಇದೇ ಸೆಂಟೆನ್ಸನ್ನು ನಾವು ಪೇ ಅಟೆನ್ಷನ್ ಇನ್ ದ ವರ್ಕ್ ಅಂತ ಬರಿಬೋದು, ಪೇ ಅಟೆನ್ಷನ್ ಇನ್ ದ ಪ್ರೇಯರ್ ಅಂತ ಬರಿಬೋದು, ಪೇ ಅಟೆನ್ಷನ್ ಇನ್ ದಿ ಮೆಡಿಟೇಷನ್ ಅಂತ ಬರಿಬೋದು. ಸೊ ಈ ಥರ ನಿಮ್ಮದೇ ಓನ್ ಸೆಂಟೆನ್ಸ್ಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಲೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡಿ ನೀವು ಅಂದ್ಕೊಂಡಂಥ ಒಂದು ಗುರಿಯನ್ನು ತಲುಪ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಜೊತೆಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.